ಇಲ್ಲಿ ನಾವು ಹುಟ್ಟುಹಬ್ಬನೇ ಬೇಡ ಅಂತೇಳಿ ಡಿಸೈಡ್ ಮಾಡಿದ್ವಿ. ಎಲ್ಲ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಇಲ್ಲ ವರ್ಷ ಮಾಡ್ತಾಯಿದ್ದೀವಿ, ವರ್ಷ ಮಾಡಲೇಬೇಕು ಅಂತೇಳಿ ಅವ್ರ ಆದೇಶದ ಮೇರೆಗೆ ಇವತ್ತು ಹುಟ್ಟುಹಬ್ಬನ ಅವ್ರು ಏನೇನು ಅಂದ್ಕೊಂಡಿರೋ ಎಲ್ಲ ರೀತಿಯಲ್ಲೂ ಅವ್ರೇ ಆದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಈ ಆಚರಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ. ಅವರ ಹುಟ್ಟುಹಬ್ಬನ ತುಂಬ ಒಂಥರ ವಿಭಿನ್ನವಾಗಿ ಮಾಡ್ಕೊಳ್ತಾರೆ. ಪ್ರತಿ ವರ್ಷವೂ ಹಸ್ದವ್ರಿಗೆ ಊಟ ಹಾಕಬೇಕು ಅಂತ ಹೇಳ್ತಾರೆ. ತುಂಬಿದವ್ರಿಗೆ ಎಷ್ಟೇ ಕೊಟ್ಟರು ಅದರಲ್ಲೇನೋ ಒಂದು ಲೋಪದೋಷ ಕಾಣಿಸುತ್ತೆ. ಬಟ್ ಇವರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಸರ್ ಯಾವಾಗಲೂ ಪ್ರತಿ ವರ್ಷ ಅವ್ರ ಅಭಿಮಾನಿಗಳಿಗೆ ಒಂದು ಕೇಕ್ ಕಟ್ಟಿಂಗ್ ಮಾಡ್ಕೊಳ್ತಾರೆ. ಅದರ್ವೈಸ್ ಅವರು ಮೇಯ್ನಾಗಿ ಮಾಡೋದು ಒಂದು ಆಶ್ರಮ, ಅಂದರೆ ವೃದ್ಧಾಶ್ರಮ ಇರ್ಬೋದು, ಅನಾಥಾಶ್ರಮ, ಯಾವುದಾದ್ರೂ ಸರಿ ಈ ಥರ ಒಂದು ಸಮಾಜ ಸೇವೆಗಳಲ್ಲಿ ಅಲ್ಲಿ ಬಂದು ಊಟ ಹಾಕಿ ಎಲ್ಲರೂ ಊಟನ ಅಲ್ಲಿ ಕಳಿಸಿ ಅಂತ ಹೇಳ್ತಾರೆ. ಬಟ್ ಆದರೆ ಇವರು ಸ್ಪೆಷಾಲಿಟಿ ಇವರೇ ಖುದ್ದಾಗಿ ಬಂದು ಅಲ್ಲಿ ನಿಂತು ಪ್ರತಿಯೊಬ್ಬರಿಗೂ ಊಟ ಕೇಳ್ತಾರೆ, ಊಟ ಮಾಡಿ ಅಂತಾರೆ, ಅವ್ರ ಆರೋಗ್ಯ ಸಮಸ್ಯೆನ ವಿಚಾರಿಸ್ತಾರೆ, ಅವ್ರ ಕೈಲಾದಂಥ ಒಂದು ಅನುಕೂಲ ಮಾಡಿಕೊಡ್ತಾರೆ ಮೇಡಮ್. ದಟ್ ಈಸ್ ಸ್ಪೆಷಲ್ ಟು ಶಿವವಾಸ್ ಸರ್ ಅಂತ ಹೇಳ್ಬೋದು. ಅಷ್ಟು ದೊಡ್ಡವರಾದ್ರೂ ಅವರು ಒಂದು ಸಣ್ಣ ಪುಟ್ಟ ಒಂದು ಆಶ್ರಮಗಳಿಗೂ ಬಂದು ಈ ಥರ ಮಾಡ್ತಾರಲ್ಲ, ಈಸ್ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಸರ್, ಗಾಡ್ ಬ್ಲೆಸ್. ನಮ್ಮ ಆತ್ಮೀಯ ಸ್ನೇಹಿತರಂತ ಶ್ರೀಯುತ ಶಿವಮಾದಯ್ಯ ಅವರ ಒಂದು ಹೊತ್ತು ಜನ್ಮದಿನ ಇದೆ. ಅವರಿಗೆ ನಾವು ಶುಭನ ಕೋರ್ತೇವೆ. ತಾಯಿ ರಾಜರಾಜೇಶ್ವರಿ ಅವರ ಕುಟುಂಬಕ್ಕೆ, ಅವರಿಗೆ ಆಯುಸ್ಸು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಹಾಗೂ ಅವ್ರು ಏನು ಕನಸ್ಕೊಂಡಿದ್ದಾರೆ ಅದೆಲ್ಲ ತಾಯಿ ಈಡೇರಿಸಲಿ. ಇವತ್ತು ನೋಡಿ ಬೆಳಗ್ಗೆಯಿಂದ ನಾವು ಅವ್ರ ಜೊತೆ ಇದ್ದೀವಿ. ಅವ್ರ ಒಡನಾಡಿ ಕೂಡ ಅವರು ತುಂಬ ಅದ್ದೂರಿಯಾಗಿ ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಮನೆಯ ಶಾಸಕರಾದಂಥ ಶ್ರೀಯುತ ಎಸ್ ಟಿ ಸೋಮಶೇಖರ್ ಆಶೀರ್ವಾದ ಕೂಡ ಅವರು ಕೂಡ ಒಂದು ವಿಷಯ ಹೇಳಿದ್ದಾರೆ. ಅವರು ಬೆಳಿಗ್ಗೆಯಿಂದ ತುಂಬ ಅವರ ಕಚೇರಿ ಹತ್ರ ತುಂಬ ಜನ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತ ಬಂಧುಗಳು, ಅವರ ಅಭಿಮಾನಿಗಳು, ಅವರ ಸ್ನೇಹಿತರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭವನ್ನು ಕೋರಿದ್ದಾರೆ. ಅವರು ಪ್ರತಿ ವರ್ಷವೂ ಅಷ್ಟೇ ಏನಾದರೂ ಒಂದು ಜನಸೇವೆ ಏನೋ, ಯಾಕಂದರೆ ಎಲ್ಲರೂ ಗೊತ್ತಿದೆ ನಿಮಗೆ, ಎಲ್ಲ ಬಂದು ಅಲ್ಲಿ ಕಚೇರಿ ಹತ್ರ ಬಂದು ಸುಮಾರು ಅಭಿಮಾನಿಗಳೆಲ್ಲ ಬಂದು ಅವರಿಗೆ ಕೇಕ್ ಕಟ್ ಮಾಡಿಸಿದ್ದಾರೆ, ಹಾರ ತುರ ಇವೆಲ್ಲ ಹಾಕಿದ್ದಾರೆ. ಅವ್ರು ಏನಪ್ಪ ಅಂದರೆ ಈ ಥರ ಏನೋ ಒಂದು ಸರ್ಕಾರಿ ಪ್ರತಿ ವರ್ಷವೂ ಅಷ್ಟೇ ಯಾರು ಹಸಿವಿನಿಂದ ಬೆಳೀತಾಯಿದ್ರು ಅವ್ರಿಗೆ ಒಂದು ಅನ್ನದಾನ ಮಾಡೋಂಥದ್ದು, ಅವರ ಒಂದು ಹೊಟ್ಟೆ ತುಂಬಿ ಅವರು ಏನೊಂದು ಹಾರೈಸ್ತಾರೆ, ಅದೇ ಒಂದು ತುಂಬ ಸಂತೋಷ ಅಂತ ಅಂದ್ಕೊಂಡು ಅವ್ರು ಪ್ರತಿ ವರ್ಷ ಈ ಒಂದು ಅನಾಥಾಶ್ರಮಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿರ್ಬೋದು, ಹಣ್ಣು ಹಂಪಲು ಕೊಡುವಂಥದ್ದು ಇರ್ಬೋದು, ಈ ಥರ ಒಂದು ತುಂಬ ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಅವರು ಏನು ಕನಸ್ಕೊಂಡಿದ್ದಾರೆ, ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಉನ್ನತ ಮಟ್ಟದ ಒಂದು ಸ್ಥಾನಮಾನ ಸಿಗಲಿ. ಅವರಿಗೆ ಎಲ್ಲ ನಮ್ಮ ಅಭಿಮಾನಿಗಳ ಪರವಾಗಿ, ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು, ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತಾ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಆ ಬರ್ತಡೇನ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಈ ಸರಿ ಬರ್ತಡೇನ ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ನಮ್ಮ ಶಿವಕುಮಾರ್ ಸ್ವಾಮಿ ಇರ್ಬೋದು, ಮಹೇಶ್ ಇರ್ಬೋದು, ನಮ್ಮ ಪ್ರಕಾಶ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ಮಹೇಶ್ ಇರ್ಬೋದು, ನಮ್ಮ ಅಮೃತ್ ಗೌಡ್ ಇರ್ಬೋದು, ಇವರೆಲ್ಲರೂ ಇಲ್ಲ ಮಾಡಲೇಬೇಕು, ಸಿಂಪಲ್ಲಾಗಾದ್ರು ಮಾಡೋಣ ಅಂತೇಳಿ ಮಾಡಿದ್ರು. ಸಿಂಪಲ್ಲಾಗಿ ಮಾಡೋರು, ಭಾಳ ಅದ್ದೂರಿಯಾಗಿ ಮಾಡಿದ್ರು. ಅವ್ರು ಏನು ಅಂದ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ. ಸೊ ನನಗೆ ಅವ್ರಿಗೆ ಯಾವತ್ತೂ ನಾನು ಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ. ಜೊತೆಗೆ ಇವತ್ತು ಪಾರ್ವತಿ ಮೇಡಮ್ ಇರೋದು, ನಮ್ಮ ಶ್ರೀನಾಥ್ ಇರ್ಬೋದು, ಲಾಸ್ಟ್ ಟೈಮಲ್ಲಿ ಅನಾಥಾಶ್ರಮಕ್ಕೆ ನಮ್ಮ ಗುರುಕುಲದಲ್ಲಿ ಎಲ್ಲ ಮಕ್ಕಳುಗಳಿಗೆ ನಮ್ಮ ಗುರು ಇವರೆಲ್ಲ ಸೇರಿ ಊಟದ ವ್ಯವಸ್ಥೆ ಮಾಡಿಸ್ಬೇಕು, ಆಯ್ತು ಮಾಡಿರಿ ಅಂತ ಹೇಳಿದೆ. ಈ ಸರಿ ಪಾರ್ವತಿ ಮೇಡಮ್ನವ್ರು ಇಲ್ಲಿ ಬಂದು ಇಲ್ಲೆಲ್ಲ ನೋಡಿ ವೃದ್ಧಾಶ್ರಮಕ್ಕೆ ಮಾಡಬೇಕು, ಭಾಳ ನೋಡ್ಬಿಟ್ಟು ನನಗೂ ಭಾಳ ಖುಷಿ ಆಯಿತು. ಒಂದು ಕಡೆ ಬೇಜಾರಾಯಿತು, ಏನಪ್ಪ ಪರಿಸ್ಥಿತಿ, ಅಲ್ಲಿ ಹೊರಗಡೆ ನಾವು ಅಂತ ಮೆರೀತಾರೆ. ಅವ್ರ ವೈಯಕ್ತಿಕ ಒಂದು 10 ನಿಮಿಷ ಫ್ರೀ ಮಾಡ್ಕೊಂಡು ಇಂಥ ಜಾಗಗಳು ಬಂದು ನೋಡ್ಕೊಂಡು ಹೋದರೆ ಅವ್ರು ಅಟ್ಲೀಸ್ಟ್ ಅವಾಗಾರು ಎಚ್ಚೆತ್ಕೊ ಬಂದು ಅಂತ ನನಗೆ ಇಲ್ಲಿ ಬಂದಮೇಲೆ ಒಂದು ಅನುಭವ ಆಗಿದೆ. ದಯಮಾಡಿ ನನ್ನ ಈ ಒಂದು ಬರ್ತಡೆಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ, ನನ್ನ ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತರ ಬಂಧುಗಳಿಗೆ ನಾನು ಋಣಿಯಾಗಿರಲಿಕ್ಕೆ ಇರ್ತೀನಿ ಅಂತೇಳಿ ನಾನು ಬಯಸ್ತೇನೆ. ನಮ್ಮ ಯಜಮಾನರಿಗೆ ಎಲ್ಲರ ಕಡೆಯಿಂದ, ಅವ್ರ ಸ್ನೇಹಿತರ ಕಡೆಯಿಂದ
ನಮ್ಮ ಕಾರ್ಯಕರ್ತಗಳ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಬರ್ತ್ಡೇ. ದೇವ್ರು ನಿಮಗೆಲ್ಲ ಸುಖ, ಶಾಂತಿ, ನೆಮ್ಮದಿ, ನಿಮ್ಮ ಕನಸೆಲ್ಲ ಈಡೇರಿಸಲಿ ಅಂತ ಹೇಳ್ತೀನಿ. ನಿಂತ ನೋಡೋ ಯಜಮಾನ, ಯಜಮಾನ